ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನೂ ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ತಾಸೀನ್. ತಿಲ್ಕ ಆಯಾತುಲ್ ಕುರ್ಆನಿ ವ ಕಿತಾಬಿನ್ ಮುಬೀನ್. ತಾಸೀನ್. ಇವು ಕುರ್ಆನ್ನ ಅಥವಾ ವಿಷಯಗಳನ್ನು ಸ್ಪಷ್ಟಗೊಳಿಸುವ ಗ್ರಂಥದ ಸೂಕ್ತಿಗಳಾಗಿವೆ. ಹುದಂ ವ ಬುಶ್ರಾ ಲಿಲ್ ಮುಅ್ಮಿನೀನ್ ಅಲ್ಲದೀನ ಯುಕೀಮೂನ ಅಸ್ಸಲಾತ ವ ಯು'ತೂನ ಅಜ್ಜಕಾತ ವ ಹುಂ ಬಿಲ್ ಆಖಿರತಿ ಹುಂ ಯೂಕಿನೂನ್. ನಮಾಜನ್ನು ಸಂಸ್ಥಾಪಿಸುವ, ಜಕಾತ್ ನೀಡುವ ಮತ್ತು ಪರಲೋಕದಲ್ಲಿ ದೃಢ ವಿಶ್ವಾಸವಿಡುವ ಸತ್ಯವಿಶ್ವಾಸಿಗಳಿಗೆ ಇದು ಮಾರ್ಗದರ್ಶಿಯೂ ಶುಭವಾರ್ತೆಯೂ ಆಗಿದೆ. ಇನ್ನಲ್ಲದೀನ ಲಾ ಯು'ಮಿನೂನ ಬಿಲ್ ಆಖಿರತಿ ಝಯ್ಯನ್ನಾ ಲಹುಂ ಅಅಮಾಲಹುಂ ಫಹುಂ ಯಅಮಹೂನ್. ಪರಲೋಕದಲ್ಲಿ ವಿಶ್ವಾಸವಿಡದವರಿಗೆ ನಾವು ಅವರ ಕರ್ಮಗಳನ್ನು ಆಕರ್ಷಣೀಯವಾಗಿ ತೋರಿಸಿಕೊಟ್ಟಿರುವೆವು, ಆದ್ದರಿಂದ ಅವರು ವಿಹರಿಸುತ್ತಿರುವರು. ಉಲೈಕ ಅಲ್ಲದೀನ ಲಹುಂ ಸೂಉಲ್ ಅದಾಬಿ ವ ಹುಂ ಫಿಲ್ ಆಖಿರತಿ ಹುಮುಲ್ ಅಖ್ಸರೂನ್. ಕಠಿಣ ಶಿಕ್ಷೆ ಇರುವುದು ಅವರಿಗಾಗಿದೆ, ಅವರು ಪರಲೋಕದಲ್ಲಿ ಅತ್ಯಧಿಕ ನಷ್ಟ ಹೊಂದಿದವರಾಗುವರು. ವ ಇನ್ನಕ ಲತುಲಕ್ಕಲ್ ಕುರ್ಆನ ಮಿನ್ ಲದುನ್ ಹಕೀಮಿನ್ ಅಲೀಮ್. ಖಂಡಿತವಾಗಿಯೂ ತಮಗೆ ಕುರ್ಆನನ್ನು ನೀಡಲಾಗುತ್ತಿರುವುದು ಯುಕ್ತಿಪೂರ್ಣನೂ ಸರ್ವಜ್ಞನೂ ಆಗಿರುವವನ ಬಳಿಯಿಂದಾಗಿದೆ. ಇದ್ ಕಾಲ ಮೂಸಾ ಲಿ ಅಹ್ಲಿಹಿ ಇನ್ನೀ ಆನಸ್ತು ನಾರನ್ سآتيكم منها بخبر أو آتيكم بشهاب قبس لعلكم تصطلون. ಮೂಸಾ ತಮ್ಮ ಕುಟುಂಬದೊಂದಿಗೆ ಹೇಳಿದ ಸಂದರ್ಭ, ಖಂಡಿತವಾಗಿಯೂ ನಾನು ಒಂದು ಬೆಂಕಿಯನ್ನು ಕಂಡಿರುವೆನು, ಅದರ ಬಳಿಯಿಂದ ನಾನು ನಿಮಗೆ ಏನಾದರೂ ಮಾಹಿತಿಯನ್ನು ತರುವೆನು ಅಥವಾ ಅದರಿಂದ ನಿಮಗೆ ಒಂದು ದೀವಟಿಗೆಯನ್ನು ಉರಿಸಿ ತರುವೆನು, ನಿಮಗೆ ಚಳಿ ಕಾಯಿಸಬಹುದು. ಫಲಮ್ಮಾ ಜಾಅಹಾ ನೂದಿಯ ಅನ್ ಬೂರಿಕ ಮನ್ ಫಿನ್ನಾರಿ ವ ಮನ್ ಹೌಲಹಾ ವ ಸುಬ್ಹಾನಲ್ಲಾಹಿ ರಬ್ಬಿಲ್ ಆಲಮೀನ್. ತರುವಾಯ ಅವರು ಅದರ ಬಳಿಗೆ ತಲುಪಿದಾಗ ಬೆಂಕಿಯ ಬಳಿ ಇರುವವರು ಮತ್ತು ಅದರ ಸುತ್ತಲಲ್ಲಿರುವವರು ಅನುಗ್ರಹೀತರಾಗಿರುವರು ಮತ್ತು ಸರ್ವಲೋಕಗಳ ರಬ್ಬಾದ, ಅಂದರೆ ಸರ್ವಲೋಕಗಳ ಪರಿಪಾಲಕನಾದ ಅಲ್ಲಾಹು ಪರಮ ಪಾವನನು ಎಂದು ಕೂಗಿ ಹೇಳಲಾಯಿತು. ಯಾ ಮೂಸಾ ಇನ್ನಹು ಅನಲ್ಲಾಹುಲ್ ಅಜೀಜುಲ್ ಹಕೀಮ್. ಓ ಮೂಸಾ, ಖಂಡಿತವಾಗಿಯೂ ನಾನು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವ ಅಲ್ಲಾಹು ಆಗಿರುವೆನು. ವಅಲ್ಕಿ ಅಸಾಕ್ ಫಲಮ್ಮಾ ರಆಹಾ ತಹ್ತಜ್ಜು ಕಅನ್ನಹಾ ಜಾನ್ನೂ ವಲ್ಲಾ ಮುದ್ಬಿರನ್ ವಲಂ ಯುಅಕ್ಕಿಬ್. ಯಾ ಮೂಸಾ ಲಾ ತಖಫ್ ಇನ್ನೀ ಲಾ ಯಖಾಫು ಲದಯ್ಯಲ್ ಮುರ್ಸಲೂನ್. ತಾವು ತಮ್ಮ ಬೆತ್ತವನ್ನು ಕೆಳಗೆ ಹಾಕಿರಿ, ಅದೊಂದು ಸರ್ಪವೇನೋ ಎಂಬಂತೆ ಚಲಿಸುವುದನ್ನು ಕಂಡಾಗ ಅವರು ವಿಮುಖರಾಗಿ ಓಡಿದರು, ಅವರು ತಿರುಗಿ ನೋಡಲೂ ಇಲ್ಲ. ಅಲ್ಲಾಹು ಹೇಳಿದನು, ಓ ಮೂಸಾ, ತಾವು ಭಯಪಡದಿರಿ, ಖಂಡಿತವಾಗಿಯೂ ಸಂದೇಶವಾಹಕರು ನನ್ನ ಬಳಿ ಭಯಪಡಬೇಕಾಗಿಲ್ಲ. ಇಲ್ಲ ಮನ್ ظلم ثم بدل حسنا بعد سوء فإني غفور رحيم. ಆದರೆ ಯಾರಾದರೂ ಅಕ್ರಮವೆಸಗಿ ತರುವಾಯ ಕೆಡುಕಿನ ನಂತರ ಒಳಿತನ್ನು ಬದಲಿಯಾಗಿ ತಂದರೆ ಖಂಡಿತವಾಗಿಯೂ ನಾನು ಅತ್ಯಧಿಕ ಕ್ಷಮಿಸುವವನು, ಅಪಾರ ಕರುಣೆಯುಳ್ಳವನು ಆಗಿರುವೆನು. ವಅದ್ಖಿಲ್ ಯದಕ ಫೀ ಜೈಬಿಕ ತಖ್ರುಜ್ ಬೈದಾಅ ಮಿನ್ ಗೈರಿ ಸೂء
في 9 آيات إلى فرعون وقومه إنهم كانوا قوما فاسقين. ತಾವು ತಮ್ಮ ಕೈಯನ್ನು ತಮ್ಮ ಅಂಗಿಯ ವಕ್ಷಸ್ಥಳದೊಳಗೆ ತೂರಿಸಿರಿ, ಅದು ಯಾವುದೇ ನ್ಯೂನತೆ ಇಲ್ಲದೆ ಬೆಳ್ಳಗಾಗಿ ಹೊರಬರುವುದು. ಇವು ಫಿರ್ಔನ್ ಮತ್ತು ಅವನ ಜನರೆಡೆಗಿರುವ 9 ದೃಷ್ಟಾಂತಗಳಲ್ಲಿ ಸೇರಿದ್ದಾಗಿವೆ. ಖಂಡಿತವಾಗಿಯೂ ಅವರು ಧಿಕ್ಕಾರಿಗಳಾದ ಜನತೆಯಾಗಿರುವರು. فلما جاءتهم آياتنا مبصرة قالوا هذا سحر مبين. ಅವರ ಬಳಿಗೆ ಕಣ್ತೆರೆಸುವ ವಿಧದಲ್ಲಿರುವ ನಮ್ಮ ದೃಷ್ಟಾಂತಗಳು ಬಂದಾಗ ಅವರು ಹೇಳಿದರು, ಇದು ಸ್ಪಷ್ಟವಾದ ಮಾಂತ್ರಿಕ ವಿದ್ಯೆಯಾಗಿದೆ. وجحدوا بها واستيقنتها أنفسهم ظلما وعلوا فانظر كيف كان عاقبة المفسدين. ಅವುಗಳ ಬಗ್ಗೆ ಅವರ ಮನಸ್ಸುಗಳು ದೃಢಪ್ರಜ್ಞೆಯನ್ನು ಗಳಿಸಿದ ಬಳಿಕವೂ ಅಕ್ರಮ ಮತ್ತು ಅಹಂಕಾರದ ನಿಮಿತ್ತ ಅವರು ಅದನ್ನು ನಿಷೇಧಿಸಿದರು. ಆಗ ಆ ವಿನಾಶಕಾರಿಗಳ ಅಂತ್ಯವು ಹೇಗಿತ್ತು ಎಂಬುದನ್ನು ನೋಡಿರಿ. وَلَقَدْ آتَيْنَا دَاوُودَ وَسُلَيْمَانَ عِلْمًا وَقَالَ الْحَمْدُ لِلَّهِ الَّذِي فَضَّلَنَا عَلَى كَثِيرٍ مِّنْ عِبَادِهِ الْمُؤْمِنِينَ. ನಾವು ದಾವೂದ್ ಮತ್ತು ಸುಲೈಮಾನರಿಗೆ ಜ್ಞಾನವನ್ನು ನೀಡಿದೆವು. ತನ್ನ ಸತ್ಯವಿಶ್ವಾಸಿ ದಾಸರಲ್ಲಿ ಸೇರಿದ ಮಿಕ್ಕವರಿಗಿಂತಲೂ ಅಧಿಕ ಶ್ರೇಷ್ಠತೆಯನ್ನು ನಮಗೆ ನೀಡಿರುವ ಅಲ್ಲಾಹುವಿಗೆ ಸ್ತುತಿ ಎಂದು ಅವರಿಬ್ಬರೂ ಹೇಳಿದರು. وَوَرِثَ سُلَيْمَانُ دَاوُودَ وَقَالَ يَا أَيُّهَا النَّاسُ عُلِّمْنَا مَنطِقَ الطَّيْرِ وَأُوتِينَا مِنْ كُلِّ شَيْءٍ إِنَّ هَذَا لَهُوَ الْفَضْلُ الْمُبِينُ. ಸುಲೈಮಾನರು ದಾವೂದ್ರ ಉತ್ತರಾಧಿಕಾರಿಯಾದರು. ಅವರು ಹೇಳಿದರು, ಓ ಜನರೇ, ನಮಗೆ ಹಕ್ಕಿಗಳ ಭಾಷೆಯನ್ನು ಕಲಿಸಲಾಗಿದೆ, ಸರ್ವ ವಿಷಯಗಳಿಂದಲೂ ನಮಗೆ ನೀಡಲಾಗಿದೆ. ಖಂಡಿತವಾಗಿಯೂ ಸ್ಪಷ್ಟವಾದ ಅನುಗ್ರಹವು ಇದೇ ಆಗಿದೆ. وحشر لسليمان جنوده من الجن والإنس والطير فهم يوزعون. ಸುಲೈಮಾನರಿಗಾಗಿ ಜಿನ್, ಮನುಷ್ಯರು ಮತ್ತು ಹಕ್ಕಿಗಳಲ್ಲಿ ಸೇರಿದ ಅವರ ಸೈನ್ಯಗಳನ್ನು ಒಟ್ಟುಗೂಡಿಸಲಾಯಿತು. ಅವರು ಕ್ರಮಬದ್ಧವಾಗಿ ನಿಲ್ಲಿಸಲಾಗುತ್ತಿರುವರು. حتى إذا أتوا على واد النمل قالت نملة يا أيها النمل ادخلوا مساكنكم لا يحطمنكم سليمان وجنوده وهم لا يشعرون. ಹೀಗೆ ಅವರು ಇರುವೆಗಳ ಕಣಿವೆಯ ಮೂಲಕ ಚಲಿಸುತ್ತಿದ್ದಾಗ ಒಂದು ಇರುವೆ ಹೇಳಿತು, ಓ ಇರುವೆಗಳೇ, ನೀವು ನಿಮ್ಮ ವಸತಿಗಳನ್ನು ಪ್ರವೇಶಿಸಿರಿ. ಸುಲೈಮಾನ್ ಮತ್ತು ಅವರ ಸೈನ್ಯಗಳು ಪ್ರಜ್ಞೆ ಇಲ್ಲದೆ ನಿಮ್ಮನ್ನು ತುಳಿದು ಹಾಕದಿರಲಿ. فتبسم ضاحكا من قولها وقال رب أوزعني أن أشكر نعمتك التي أنعمت علي وعلى والدي وأن أعمل صالحا ترضاه وأدخلني برحمتك في عبادك الصالحين. ಆಗ ಅದರ ಮಾತು ಕೇಳಿ ಅವರು, ಅಂದರೆ ಸುಲೈಮಾನ್, ಚೆನ್ನಾಗಿ ಮುಗುಳ್ನಕ್ಕರು. ಅವರು ಹೇಳಿದರು, ನನ್ನ ರಬ್, ಅಂದರೆ ನನ್ನ ಪರಿಪಾಲಕನೇ, ನನಗೂ ನನ್ನ ಮಾತಾಪಿತರಿಗೂ ನೀನು ದಯಪಾಲಿಸಿರುವ ನಿನ್ನ ಅನುಗ್ರಹಕ್ಕೆ ಕೃತಜ್ಞತೆ ಸಲ್ಲಿಸಲು ಮತ್ತು ನೀನು ತೃಪ್ತಿಪಡುವ ಸತ್ಕರ್ಮಗಳನ್ನು ಮಾಡಲು ನನಗೆ ಪ್ರೇರಣೆಯನ್ನು ನೀಡು.
ನೀನು ನಿನ್ನ ಕಾರುಣ್ಯದಿಂದಾಗಿ ನಿನ್ನ ಸಜ್ಜನ ದಾಸರಲ್ಲಿ ನನ್ನನ್ನು ಸೇರಿಸು. وتفقد الطير فقال ما لي لا أرى الهدهد أم كان من الغائبين. ಅವರು ಹಕ್ಕಿಗಳನ್ನು ಪರಿಶೋಧಿಸಿದರು. ತರುವಾಯ ಅವರು ಹೇಳಿದರು, ಏನಾಗಿದೆ? ಹುದ್ ಅಂದರೆ ಹೂಪು ಹಕ್ಕಿಯನ್ನು ನಾನು ಕಾಣುತ್ತಿಲ್ಲವಲ್ಲ, ಅಥವಾ ಅದು ಅನುಪಸ್ಥಿತರಾಗಿರುವವರಲ್ಲಿ ಸೇರಿದೆಯೇ? ಲಉಅذಿಬನ್ನಹು ಅದಾಬನ್ ಶದೀದನ್ ಔ ಲಅذಬಹನ್ನಹು ಔ ಲಯಅತಿಯನ್ನೀ ಬಿಸುಲ್ತಾನಿನ್ ಮುಬೀನ್. ನಾನು ಅದಕ್ಕೆ ಕಠೋರ ಶಿಕ್ಷೆಯನ್ನು ನೀಡುವೆನು, ಅಥವಾ ಅದರ ಕತ್ತನ್ನು ಕೊಯ್ಯುವೆನು, ಅನ್ಯಥಾ ಅದು ನನಗೆ ಸ್ಪಷ್ಟವಾದ ಯಾವುದಾದರೂ ಕಾರಣವನ್ನು ತರಲಿ. فمكث غير بعيد فقال أحطت بما لم تحط به وجئتك من سبأ بنبأ يقين. ಆದರೆ ಅದು ತಲುಪಲು ಹೆಚ್ಚು ತಡವಾಗಲಿಲ್ಲ. ಅದು ಹೇಳಿತು, ತಾವು ಸೂಕ್ಷ್ಮವಾಗಿ ಅರಿತಿರದ ಒಂದು ವಿಷಯವನ್ನು ನಾನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಿರುವೆನು. ನಾನು ಸಬನಿಂದ ಒಂದು ಖಚಿತ ಮಾಹಿತಿಯೊಂದಿಗೆ ಬಂದಿರುವೆನು. ಇನ್ನೀ ವಜದ್ತು ಇಮ್ರಅತನ್ ತಮ್ಲಿಕುಹುಂ ವಊತಿಯತ್ ಮಿನ್ ಕುಲ್ಲಿ ಶೈಇನ್ ವಲಹಾ ಅರ್ಶುನ್ ಅಜೀಮ್. ಅವರನ್ನು ಒಬ್ಬ ಮಹಿಳೆಯು ಆಳುತ್ತಿರುವುದಾಗಿ ನಾನು ಕಂಡಿರುವೆನು. ಆಕೆಗೆ ಎಲ್ಲ ವಿಷಯಗಳಿಂದಲೂ ನೀಡಲಾಗಿದೆ. ಆಕೆಗೊಂದು ಮಹಾ ಸಿಂಹಾಸನವೂ ಇದೆ. ವಜದ್ತುಹಾ ವಕೌಮಹಾ ಯಸ್ಜುದೂನ ಲಿಶ್ಶಂಸಿ ಮಿನ್ ದೂನಿಲ್ಲಾಹಿ ವಜಯ್ಯನ ಲಹುಮುಶ್ ಶೈತಾನು ಅಅಮಾಲಹುಂ وزين لهم الشيطان أعمالهم فصدهم عن السبيل فهم لا يهتدون. ಆಕೆ ಮತ್ತು ಆಕೆಯ ಜನರು ಅಲ್ಲಾಹುವಿನ ಹೊರತು ಸೂರ್ಯನಿಗೆ ಸಾಷ್ಟಾಂಗವೆರಗುವುದಾಗಿ ನಾನು ಕಂಡಿರುವೆನು. ಸೈತಾನನು ಅವರಿಗೆ ಅವರ ಕೃತ್ಯಗಳನ್ನು ಆಕರ್ಷಣೀಯಗೊಳಿಸಿ ತೋರಿಸಿಕೊಟ್ಟಿರುವನು ಮತ್ತು ಅವರನ್ನು ಸನ್ಮಾರ್ಗದಿಂದ ತಡೆದಿರುವನು. ಆದ್ದರಿಂದ ಅವರು ಸನ್ಮಾರ್ಗವನ್ನು ಪಡೆಯದಾದರು. ಅಲ್ಲಾ ಯಸ್ಜುದು ಲಿಲ್ಲಾಹಿ ಅಲ್ಲಜೀ ಯುಖ್ರಿಜುಲ್ ಖಬಅ ಫಿಸ್ ಸಮಾವಾತಿ ವಲ್ ಅರ್ದಿ ವಯಅಲಮು ಮಾ ತುಖ್ಫೂನ ವಮಾ ತುಅ್ಲಿನೂನ್. ಅವರು ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಅಗೋಚರವಾಗಿರುವುದನ್ನು ಹೊರತರುವವನು, ನೀವು ಮರೆಮಾಚುವುದನ್ನು ಹಾಗೂ ಬಹಿರಂಗಪಡಿಸುವುದನ್ನು ಅರಿಯುವವನೂ ಆಗಿರುವ ಅಲ್ಲಾಹುವಿಗೆ ಸಾಷ್ಟಾಂಗವೆರಗದಿರುವುದಕ್ಕಾಗಿ ಸೈತಾನನು ಹಾಗೆ ಮಾಡಿರುವನು. ಅಲ್ಲಾಹು ಲಾ ಇಲಾಹ ಇಲ್ಲಾ ಹುವ ರಬ್ಬುಲ್ ಅರ್ಶಿಲ್ ಅಜೀಮ್. ಮಹಾಸಿಂಹಾಸನದ ಒಡೆಯನಾಗಿರುವ ಅಲ್ಲಾಹುವಿನ ಹೊರತು ಅನ್ಯ ಆರಾಧ್ಯರಿಲ್ಲ. قال سننظر أصدقت أم كنت من الكاذبين. ಅವರು ಹೇಳಿದರು, ನೀನು ಹೇಳಿದ್ದು ಸತ್ಯವೋ ಅಥವಾ ನೀನು ಸುಳ್ಳು ನುಡಿಯುವವರಲ್ಲಿ ಸೇರಿದವನಾಗಿರುವೆಯೋ ಎಂದು ನಾವು ನೋಡುವೆವು. اذهب بكتابي هذا فألقه إليهم ثم تول عنهم فانظر ماذا يرجعون. ನನ್ನ ಈ ಓಲೆಯೊಂದಿಗೆ ತೆರಳಿ ಅದನ್ನು ಅವರ ಮುಂದೆ ಹಾಕಿಬಿಡು. ತರುವಾಯ ಅವರಿಂದ ಸರಿದು ನಿಂತು ಅವರು ಯಾವ ಉತ್ತರವನ್ನು ನೀಡುವರೆಂದು ನೋಡು. قالت يا أيها الملأ إني ألقي إلي كتاب كريم. ಆಕೆ ಹೇಳಿದಳು, ಓ ಮುಖಂಡರೇ, ಇಗೋ ನನಗೆ ಒಂದು ಆದರಣೀಯ ಓಲೆಯನ್ನು ಹಾಕಿಬಿಡಲಾಗಿದೆ. ಇನ್ನಹು ಮಿನ್ ಸುಲೈಮಾನ ವ ಇನ್ನಹು ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅದು ಸುಲೈಮಾನ್ರ ಕಡೆಯಿಂದಾಗಿದೆ. ಅದರಲ್ಲಿ ಪರಮ ದಯಾಮಯನು
ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಅಲ್ಲಾ ತಅಲು ಅಲಯ್ಯ ವಅತೂನಿ ಮುಸ್ಲಿಮೀನ್, ನೀವು ನನ್ನೊಂದಿಗೆ ಅಹಂಕಾರ ಪಡದೆ ನನ್ನ ಬಳಿಗೆ ಶರಣಾಗತರಾಗಿ ಬನ್ನಿರಿ ಎಂದಿದೆ. قالت يا أيها الملأ أفتوني في أمري ما كنت قاطعة أمرا حتى تشهدون. ಆಕೆ ಹೇಳಿದಳು, ಓ ಮುಖಂಡರೇ, ನನ್ನ ಈ ವಿಷಯದಲ್ಲಿ ನೀವು ನನಗೆ ಸಲಹೆ ನೀಡಿರಿ. ನೀವು ನನ್ನ ಬಳಿ ಉಪಸ್ಥಿತರಾಗಿರದ ಹೊರತು ನಾನು ಯಾವುದೇ ವಿಷಯವನ್ನು ಖಚಿತವಾಗಿ ತೀರ್ಮಾನಿಸುವವಳಲ್ಲ. قالوا نحن أولو قوة وأولو بأس شديد والأمر إليك فانظري ماذا تأمرين. ಅವರು ಹೇಳಿದರು, ನಾವು ಮಹಾಬಲಿಷ್ಠರೂ ಮಹಾಯುದ್ಧ ಸಾಮರ್ಥ್ಯವುಳ್ಳವರೂ ಆಗಿರುವೆವು, ಅಧಿಕಾರವಿರುವುದು ತಮ್ಮಲ್ಲಾಗಿದೆ. ಆದ್ದರಿಂದ ಏನು ಆಜ್ಞಾಪಿಸಬೇಕೆಂದು ತಾವು ಆಲೋಚಿಸಿರಿ. قالت إن الملوك إذا دخلوا قرية أفسدوها وجعلوا أعزة أهلها أذلة وكذلك يفعلون. ಆಕೆ ಹೇಳಿದಳು, ಖಂಡಿತವಾಗಿಯೂ ಅರಸರು ಒಂದು ನಾಡನ್ನು ಪ್ರವೇಶಿಸಿದರೆ ಅದನ್ನು ನಾಶ ಮಾಡುವರು ಮತ್ತು ಅಲ್ಲಿನ ಘನತೆಯುಳ್ಳವರನ್ನು ನಿಂದಿತರನ್ನಾಗಿ ಮಾಡುವರು. ಅವರು ಹೀಗೆಯೇ ಮಾಡುವರು. وإني مرسلة إليهم بهدية فناظرة بما يرجع المرسلون. ನಾನು ಅವರಿಗೆ ಒಂದು ಉಡುಗೊರೆಯನ್ನು ಕಳುಹಿಸಿ ದೂತರು ಯಾವ ಸುದ್ದಿಯೊಂದಿಗೆ ಮರಳುವರು ಎಂದು ನೋಡುವೆನು. فلما جاء سليمان قال أتمدونني بمال فما آتاني الله خير مما آتاكم فما آتاني الله خير مما آتاكم بل أنتم بهديتكم تفرحون. ತರುವಾಯ ಅವನು, ಅಂದರೆ ದೂತನು ಸುಲೈಮಾನ್ರ ಬಳಿಗೆ ಬಂದಾಗ ಅವರು ಹೇಳಿದರು, ನೀವು ನನಗೆ ಸಂಪತ್ತನ್ನು ನೀಡಿ ಸಹಾಯ ಮಾಡುತ್ತಿರುವಿರಾ? ಆದರೆ ಅಲ್ಲಾಹು ನನಗೆ ಏನನ್ನು ನೀಡಿರುವನೋ ಅದು ಅವನು ನಿಮಗೆ ನೀಡಿರುವುದಕ್ಕಿಂತಲೂ ಶ್ರೇಷ್ಠವಾಗಿದೆ. ಆದರೆ ನೀವು ನಿಮ್ಮ ಉಡುಗೊರೆಯ ಬಗ್ಗೆ ಬೀಗುತ್ತಿರುವಿರಿ. ಇರ್ಜಿ ಇಲೈಹಿಂ ಫಲನಅತಿಯನ್ನಹುಂ ಬಿಜುನೂದಿನ್ ಲಾ ಕಿಬಲ ಲಹುಂ ಬಿಹಾ ولنخرجنهم منها أذلة وهم صاغرون. ತಾವು ಅವರ ಬಳಿಗೆ ಮರಳಿ ಹೋಗಿರಿ. ಖಂಡಿತವಾಗಿಯೂ ಅವರಿಗೆ ಎದುರಿಸಲಾಗದ ಸೈನ್ಯಗಳೊಂದಿಗೆ ನಾವು ಅವರ ಬಳಿಗೆ ತೆರಳುವೆವು. ನಿಂದಿತರೂ ಅಪಮಾನಿತರೂ ಆಗಿರುವ ಸ್ಥಿತಿಯಲ್ಲಿ ನಾವು ಅವರನ್ನು ಅಲ್ಲಿಂದ ಹೊರದಬ್ಬುವೆವು. قال يا أيها الملأ أيكم يأتيني بعرشها قبل أن يأتوني مسلمين. ಸುಲೈಮಾನ್ ಹೇಳಿದರು, ಓ ಮುಖಂಡರೇ, ಅವರು ಶರಣಾಗತರಾಗಿ ನನ್ನ ಬಳಿಗೆ ಬರುವ ಮೊದಲು ನಿಮ್ಮಲ್ಲಿ ಯಾರು ಆಕೆಯ ಸಿಂಹಾಸನವನ್ನು ನನ್ನ ಬಳಿಗೆ ತರುವಿರಿ. قال عفريت من الجن أنا آتيك به قبل أن تقوم من مقامك وإني عليه لقوي أمين. ಜಿನ್ನುಗಳಲ್ಲಿದ್ದ ಒಬ್ಬ ಬಲಶಾಲಿ ಹೇಳಿದನು, ತಾವು ತಮ್ಮ ಈ ಸ್ಥಾನದಿಂದ ಎದ್ದೇಳುವ ಮೊದಲೇ ಅದನ್ನು ನಾನು ತಮ್ಮ ಬಳಿಗೆ ತರುವೆನು. ಖಂಡಿತವಾಗಿಯೂ ನಾನು ಅದರಲ್ಲಿ ಬಲಿಷ್ಠನೂ ವಿಶ್ವಾಸಯೋಗ್ಯನೂ ಆಗಿರುವೆನು. قال الذي عنده علم من الكتاب أنا آتيك به قبل أن يرتد إليك طرفك
فلما رآه مستقرا عنده قال هذا من فضل ربي ليبلوني أأشكر أم أكفر ومن شكر فإنما يشكر لنفسه ومن كفر فإن ربي غني كريم. ಗ್ರಂಥದಿಂದ ಜ್ಞಾನವನ್ನು ಕರಗತ ಮಾಡಿರುವ ವ್ಯಕ್ತಿ ಹೇಳಿದರು, ತಮ್ಮ ದೃಷ್ಟಿ ತಮ್ಮೆಡೆಗೆ ಮರಳುವುದಕ್ಕೆ ಮುಂಚೆಯೇ ನಾನು ಅದನ್ನು ತಮ್ಮ ಬಳಿಗೆ ತರುವೆನು. ತರುವಾಯ ಅದು ಅಂದರೆ ಸಿಂಹಾಸನ ತನ್ನ ಬಳಿ ಇರುವುದಾಗಿ ಕಂಡಾಗ ಅವರು ಅಂದರೆ ಸುಲೈಮಾನ್ ಹೇಳಿದರು, ಇದು ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ನನಗೆ ದಯಪಾಲಿಸಿದ ಅನುಗ್ರಹದಲ್ಲಿ ಸೇರಿದ್ದಾಗಿದೆ. ನಾನು ಕೃತಜ್ಞತೆ ಸಲ್ಲಿಸುವೆನೋ ಅಥವಾ ಕೃತಜ್ಞನಾಗುವೆನೋ ಎಂದು ಪರೀಕ್ಷಿಸುವ ಸಲುವಾಗಿ. ಯಾರಾದರೂ ಕೃತಜ್ಞತೆ ಸಲ್ಲಿಸಿದರೆ ಖಂಡಿತವಾಗಿಯೂ ಅವನು ಕೃತಜ್ಞತೆ ಸಲ್ಲಿಸುವುದು ಸ್ವತಃ ಅವನಿಗೇ ಆಗಿದೆ. ಯಾರಾದರೂ ಕೃತಜ್ಞರಾಗುವುದಾದರೆ ಖಂಡಿತವಾಗಿಯೂ ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ನಿರಪೇಕ್ಷನೂ ಗೌರವಾನ್ವಿತನೂ ಆಗಿರುವನು. قال نكروا لها عرشها ننظر أتهتدي أم تكون من الذين لا يهتدون. ಅವರು ಹೇಳಿದರು, ಆಕೆಗೆ ಗುರುತಿಸಲಾಗದ ರೀತಿಯಲ್ಲಿ ಆಕೆಯ ಸಿಂಹಾಸನವನ್ನು ಬದಲಾಯಿಸಿರಿ. ಆಕೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಳೋ ಅಥವಾ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲಾಗದವರಲ್ಲಿ ಸೇರಿದವಳಾಗುವಳೋ ಎಂಬುದನ್ನು ನೋಡೋಣ. فلما جاءت قيل أهكذا عرشك قالت كأنه وأوتينا العلم من قبلها وكنا مسلمين. ತರುವಾಯ ಆಕೆ ಬಂದಾಗ ಆಕೆಯೊಂದಿಗೆ ಕೇಳಲಾಯಿತು, ತಮ್ಮ ಸಿಂಹಾಸನವು ಇದರಂತಿದೆಯೇ? ಆಕೆ ಹೇಳಿದಳು, ಇದು ಅದೇ ಎಂಬಂತೆ ಕಾಣುತ್ತದೆ. ನಮಗೆ ಇದಕ್ಕಿಂತ ಮೊದಲೇ ಜ್ಞಾನ ನೀಡಲಾಗಿದೆ ಮತ್ತು ನಾವು ಮುಸ್ಲಿಮರಾಗಿರುವೆವು. وصدها ما كانت تعبد من دون الله إنها كانت من قوم كافرين. ಆಕೆ ಅಲ್ಲಾಹ್ವಿನ ಹೊರತು ಆರಾಧಿಸುತ್ತಿದ್ದ ವಸ್ತುಗಳು ಆಕೆಯನ್ನು ತಡೆದಿತ್ತು. ಖಂಡಿತವಾಗಿಯೂ ಆಕೆ ಸತ್ಯ ನಿಷೇಧಿಗಳಾದ ಜನತೆಯಲ್ಲಿ ಸೇರಿದವಳಾಗಿದ್ದಳು. قيل لها ادخلي الصرح فلما رأته حسبته لجة وكشفت عن ساقيها قال إنه صرح ممرد من قوارير قالت رب إني ظلمت نفسي وأسلمت مع سليمان لله رب العالمين. ಅರಮನೆಯನ್ನು ಪ್ರವೇಶಿಸಿರಿ ಎಂದು ಆಕೆಯೊಂದಿಗೆ ಹೇಳಲಾಯಿತು. ಆದರೆ ಆಕೆ ಅದನ್ನು ಕಂಡಾಗ ಅದನ್ನು ಕೊಳವೆಂದು ಭಾವಿಸಿ ತನ್ನ ಕಣಕಾಲುಗಳಿಂದ ವಸ್ತ್ರವನ್ನು ಮೇಲೆತ್ತಿದಳು. ಅವರು ಅಂದರೆ ಸುಲೈಮಾನ್ ಹೇಳಿದರು, ಇದು ಸ್ಫಟಿಕ ತುಂಡುಗಳನ್ನು ಹಾಸಿ ಹೊಳೆಯುವಂತೆ ಮಾಡಿರುವ ಅರಮನೆಯಾಗಿದೆ. ಆಕೆ ಹೇಳಿದಳು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ನಾನು ಸ್ವತಃ ನನ್ನೊಂದಿಗೆ ಅನ್ಯಾಯವೆಸಗಿರುವೆನು. ನಾನು ಸುಲೈಮಾನ್ರೊಂದಿಗೆ ಸರ್ವಲೋಕಗಳ ರಬ್ಬಾದ ಅಂದರೆ ಸರ್ವಲೋಕಗಳ ಪರಿಪಾಲಕನಾದ ಅಲ್ಲಾಹುವಿಗೆ ಶರಣಾಗತಳಾಗಿರುವೆನು. وَلَقَدْ أَرْسَلْنَا إِلَى ثَمُودَ أَخَاهُمْ صَالِحًا أَنِ اعْبُدُوا اللَّهَ فَإِذَا هُمْ فَرِيقَانِ يَخْتَصِمُونَ. ನೀವು ಅಲ್ಲಾಹುವನ್ನು ಮಾತ್ರ ಆರಾಧಿಸಿರಿ ಎಂಬ ಸಂದೇಶದೊಂದಿಗೆ ಸಮೂದ್ ಜನಾಂಗಕ್ಕೆ ಅವರ ಸಹೋದರರಾದ ಸಾಲಿಹ್ರನ್ನು ನಾವು ಕಳುಹಿಸಿದೆವು. ಆಗ ಅವರು ಪರಸ್ಪರ ತರ್ಕಿಸುವ ಎರಡು ಗುಂಪುಗಳಾಗಿ ಮಾರ್ಪಟ್ಟರು. قال يا قوم لم تستعجلون بالسيئة قبل الحسنة لولا تستغفرون الله لعلكم ترحمون. ಅವರು ಅಂದರೆ ಸ್ವಾಲಿ ಹೇಳಿದರು,
ಓ ನನ್ನ ಜನರೇ, ನೀವು ಒಳಿತಿಗಿಂತ ಮುಂಚೆ ಕೆಡುಕಿಗಾಗಿ ಏಕೆ ಆತುರ ಪಡುತ್ತಿರುವಿರಿ? ನಿಮಗೆ ಅಲ್ಲಾಹುವಿನಲ್ಲಿ ಪಾಪ ಮುಕ್ತಿಯನ್ನು ಬೇಡಬಾರದೆ? ಅದರಿಂದಾಗಿ ನಿಮಗೆ ಕರುಣೆ ಲಭ್ಯವಾಗಲೂಬಹುದು. قالوا طيرنا بك وبمن معك قال طائركم عند الله بل أنتم قوم تفتنون. ಅವರು ಹೇಳಿದರು, ತಾವು ಮತ್ತು ತಮ್ಮ ಜೊತೆಯಲ್ಲಿರುವವರಿಂದಾಗಿ ನಾವು ಅಪಶಕುನಕ್ಕೊಳಗಾಗಿರುವೆವು. ಅವರು ಹೇಳಿದರು, ನಿಮ್ಮ ಶಕುನವು ಅಲ್ಲಾಹುವಿನ ಬಳಿ ದಾಖಲಿಸಲ್ಪಟ್ಟದ್ದಾಗಿದೆ. ಅಲ್ಲ, ನೀವು ಅಲ್ಲಾಹುವಿನ ಪರೀಕ್ಷೆಗೆ ತುತ್ತಾಗುವ ಒಂದು ಸಮುದಾಯವಾಗಿರುವಿರಿ. وكان في المدينة 9 رهط يفسدون في الأرض ولا يصلحون. ಭೂಮಿಯಲ್ಲಿ ಕ್ಷೋಭೆಯನ್ನುಂಟು ಮಾಡುತ್ತಿದ್ದ ಮತ್ತು ಯಾವುದೇ ಸುಧಾರಣೆಯನ್ನು ಮಾಡದ 9 ಜನರು ಆ ಪಟ್ಟಣದಲ್ಲಿದ್ದರು. قالوا تقاسموا بالله لنبيتنه وأهله ثم لنقولن لوليه ما شهدنا مهلك أهله وإنا لصادقون. ನಾವು ರಾತ್ರಿ ವೇಳೆಯಲ್ಲಿ ಅವರನ್ನು ಅಂದರೆ ಸ್ವಾಲಿಹ್ ಮತ್ತು ಅವರ ಜನರನ್ನು ಕೊಲ್ಲೋಣ. ತರುವಾಯ ಅವರ ಹಕ್ಕುದಾರನೊಂದಿಗೆ ತಮ್ಮ ಜನರ ವಿನಾಶಕ್ಕೆ ನಾವು ಸಾಕ್ಷ್ಯ ವಹಿಸಿಲ್ಲ. ಖಂಡಿತವಾಗಿಯೂ ನಾವು ಸತ್ಯವನ್ನೇ ನುಡಿಯುವವರಾಗಿರುವೆವು ಎಂದು ಹೇಳೋಣವೆಂದು ನೀವು ಅಲ್ಲಾಹುವಿನ ಮೇಲೆ ಪರಸ್ಪರ ಪ್ರಮಾಣ ಮಾಡಿ ಹೇಳಿರಿ ಎಂದು ಅವರು ಪರಸ್ಪರ ಹೇಳಿದರು. ومكروا مكرا ومكرنا مكرا وهم لا يشعرون. ಅವರೊಂದು ತಂತ್ರವನ್ನು ಹೂಡಿದರು, ಅವರು ಗ್ರಹಿಸದ ರೀತಿಯಲ್ಲಿ ನಾವು ಒಂದು ತಂತ್ರ ಹೂಡಿದೆವು. فانظر كيف كان عاقبة مكرهم أنا دمرناهم وقومهم أجمعين. ತರುವಾಯ ಅವರ ತಂತ್ರದ ಪರ್ಯಾವಸಾನವು ಹೇಗಿತ್ತು ಎಂಬುದನ್ನು ನೋಡಿರಿ. ನಾವು ಅವರನ್ನು ಮತ್ತು ಅವರ ಜನತೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದೆವು. فتلك بيوتهم خاوية بما ظلموا إن في ذلك لآية لقوم يعلمون. ಹೀಗೆ ಅವರು ಅಕ್ರಮವೆಸಗಿದ ಫಲವಾಗಿ ಅಗೋ ಅವರ ಮನೆಗಳು ಶೂನ್ಯವಾಗಿ ಕುಸಿದು ಬಿದ್ದಿವೆ. ಖಂಡಿತವಾಗಿಯೂ ಅರ್ಥ ಮಾಡಿಕೊಳ್ಳುವ ಜನರಿಗೆ ಅದರಲ್ಲಿ ದೃಷ್ಟಾಂತವಿದೆ. وأنجينا الذين آمنوا وكانوا يتقون. ವಿಶ್ವಾಸವಿಟ್ಟವರನ್ನು ಮತ್ತು ಭಯಭಕ್ತಿ ಪಾಲಿಸಿದವರನ್ನು ನಾವು ರಕ್ಷಿಸಿದೆವು. ولوطا إذ قال لقومه أتأتون الفاحشة وأنتم تبصرون. ಲೂತ್ರನ್ನು ಸ್ಮರಿಸಿರಿ. ಅವರು ತಮ್ಮ ಜನತೆಯೊಂದಿಗೆ ಹೇಳಿದ ಸಂದರ್ಭ, ನೀವು ಕಣ್ಣಾರೆ ಕಾಣುತ್ತಲೇ ನೀಚ ಕೃತ್ಯವನ್ನು ಮಾಡುತ್ತಿರುವಿರಾ? أئنكم لتأتون الرجال شهوة من دون النساء بل أنتم قوم تجهلون. ನೀವು ಕಾಮಶಮನಕ್ಕಾಗಿ ಸ್ತ್ರೀಯರನ್ನು ಬಿಟ್ಟು ಪುರುಷರ ಬಳಿಗೆ ತೆರಳುವುದೇ? ಅಲ್ಲ, ನೀವು ಅಜ್ಞಾನಿಗಳಾಗಿರುವ ಒಂದು ಜನತೆಯಾಗಿರುವಿರಿ. فما كان جواب قومه إلا أن قالوا أخرجوا آل لوط من قريتكم إنهم أناس يتطهرون. ಅವರ ಜನತೆಯ ಉತ್ತರವು, ಲೂತ್ರ ಅನುಯಾಯಿಗಳನ್ನು ನಿಮ್ಮ ಊರಿನಿಂದ ಹೊರಹಾಕಿರಿ, ಅವರು ಶುಚಿತ್ವ ಪಾಲಿಸುವ
ಕೆಲವು ಜನರಾಗಿರುವರು ಎಂದು ಹೇಳುವುದರ ಹೊರತು ಇನ್ನೇನೂ ಆಗಿರಲಿಲ್ಲ. فأنجيناه وأهله إلا امرأته قدرناها من الغابرين. ಆಗ ನಾವು ಅವರನ್ನು ಮತ್ತು ಅವರ ಕುಟುಂಬವನ್ನು ರಕ್ಷಿಸಿದೆವು, ಅವರ ಪತ್ನಿಯ ಹೊರತು ಹಿಂದೆ ಉಳಿದವರಲ್ಲಿ ನಾವು ಆಕೆಯನ್ನು ಎಣಿಸಿದೆವು. وأمطرنا عليهم مطرا فساء مطر المنذرين. ನಾವು ಅವರ ಮೇಲೆ ಒಂದು ವಿಧದ ಮಳೆಯನ್ನು ಸುರಿಸಿದೆವು, ಮುನ್ನೆಚ್ಚರಿಕೆ ನೀಡಲಾದವರಿಗೆ ಲಭ್ಯವಾದ ಆ ಮಳೆಯು ಎಷ್ಟು ನಿಕೃಷ್ಟವಾದುದು. قل الحمد لله وسلام على عباده الذين اصطفى الله خير أما يشركون. ಓ ಪ್ರವಾದಿಯವರೇ, ಹೇಳಿರಿ, ಅಲ್ಲಾಹುವಿಗೆ ಸ್ತುತಿ, ಅವನು ಆರಿಸಿದ ಅವನ ದಾಸರ ಮೇಲೆ ಶಾಂತಿ ಇರಲಿ. ಅಲ್ಲಾಹು ಉತ್ತಮನೋ ಅಥವಾ ಅವರು ಅವನೊಂದಿಗೆ ಸಹಭಾಗಿಯನ್ನಾಗಿ ಮಾಡಿದವರು? أَمَّنْ خَلَقَ السَّمَاوَاتِ وَالْأَرْضَ وَأَنزَلَ لَكُم مِّنَ السَّمَاءِ مَاءً فأنبتنا به حدائق ذات بهجة ما كان لكم أن تنبتوا شجرها أإله مع الله بل هم قوم يعدلون. ಅಥವಾ ಆಕಾಶಗಳನ್ನು ಮತ್ತು ಭೂಮಿಯನ್ನು ಸೃಷ್ಟಿಸಿದವನು ಮತ್ತು ಆಕಾಶದಿಂದ ನಿಮಗೆ ನೀರನ್ನು ಸುರಿಸಿದವನು ಉತ್ತಮನು ಅಥವಾ ಅವರ ಆರಾಧ್ಯರು? ತರುವಾಯ ಅದರ ಮೂಲಕ ಸುಂದರವಾದ ಕೆಲವು ತೋಟಗಳನ್ನು ನಾವು ಬೆಳೆಸಿದೆವು, ಅವುಗಳಲ್ಲಿರುವ ಮರಗಳನ್ನು ಬೆಳೆಸಲು ನಿಮಗೆ ಸಾಧ್ಯವಾಗುತ್ತಿರಲಿಲ್ಲ. ಅಲ್ಲಾಹುವಿನೊಂದಿಗೆ ಅನ್ಯ ಆರಾಧ್ಯರಿರುವರೇ? ಅಲ್ಲ, ಅವರು ವ್ಯತಿಚಲಿಸುವ ಒಂದು ಜನತೆಯಾಗಿರುವರು. أَمَّنْ جَعَلَ الْأَرْضَ قَرَارًا وَجَعَلَ خِلَالَهَا أَنْهَارًا وَجَعَلَ لَهَا رَوَاسِيَ وَجَعَلَ بَيْنَ الْبَحْرَيْنِ حَاجِزًا أَإِلَٰهٌ مَّعَ اللَّهِ بل أكثرهم لا يعلمون. ಅಥವಾ ಭೂಮಿಯನ್ನು ವಾಸಯೋಗ್ಯವನ್ನಾಗಿ ಮಾಡಿದವನು, ಅದರ ನಡುವೆ ನದಿಗಳನ್ನು ಹರಿಸಿದವನು, ಅದಕ್ಕೆ ಅಚಲತೆಯನ್ನು ನೀಡುವ ಪರ್ವತಗಳನ್ನು ನಿರ್ಮಿಸಿದವನು ಮತ್ತು ಎರಡು ರೀತಿಯ ಜಲಾಶಯಗಳ ಮಧ್ಯೆ ಒಂದು ತಡೆಯನ್ನು ನಿರ್ಮಿಸಿದವನು ಉತ್ತಮನು ಅಥವಾ ಅವರ ಆರಾಧ್ಯರು? ಅಲ್ಲಾಹುವಿನೊಂದಿಗೆ ಅನ್ಯ ಆರಾಧ್ಯರಿರುವರೇ? ಅಲ್ಲ, ಅವರಲ್ಲಿ ಹೆಚ್ಚಿನವರು ಅರಿಯಲಾರರು. أَمَّن يُجِيبُ الْمُضْطَرَّ إِذَا دَعَاهُ وَيَكْشِفُ السُّوءَ وَيَجْعَلُكُمْ خُلَفَاءَ الْأَرْضِ أَإِلَٰهٌ مَّعَ اللَّهِ قَلِيلًا مَّا تَذَكَّرُونَ. ಅಥವಾ ಕಷ್ಟದಲ್ಲಿರುವವನು ಕರೆದು ಪ್ರಾರ್ಥಿಸಿದಾಗ ಅವನಿಗೆ ಉತ್ತರ ನೀಡುವವನು, ಕಷ್ಟವನ್ನು ನಿವಾರಿಸುವವನು ಮತ್ತು ನಿಮ್ಮನ್ನು ಭೂಮಿಯಲ್ಲಿ ಪ್ರತಿನಿಧಿಗಳನ್ನಾಗಿ ಮಾಡುವವನು ಉತ್ತಮನು ಅಥವಾ ಅವರ ಆರಾಧ್ಯರು? ಅಲ್ಲಾಹುವಿನೊಂದಿಗೆ ಅನ್ಯ ಆರಾಧ್ಯರಿರುವರೇ? ನೀವು ಅಲ್ಪವೇ ಅರ್ಥ ಮಾಡಿಕೊಳ್ಳುವಿರಿ. أَمَّن يَهْدِيكُمْ فِي ظُلُمَاتِ الْبَرِّ وَالْبَحْرِ وَمَن يُرْسِلُ الرِّيَاحَ بُشْرًا بَيْنَ يَدَيْ رَحْمَتِهِ أَإِلَٰهٌ مَّعَ اللَّهِ تعالى الله عما يشركون. ಅಥವಾ ನೆಲ ಮತ್ತು ಸಮುದ್ರದ ಅಂಧಕಾರಗಳಲ್ಲಿ ನಿಮಗೆ ದಾರಿ ತೋರಿಸುವವನು ಮತ್ತು ತನ್ನ ಕಾರುಣ್ಯದ ಮುಂದೆ ಶುಭವಾರ್ತೆಯಾಗಿ ಮಾರುತಗಳನ್ನು ಕಳುಹಿಸುವವನು ಉತ್ತಮನು ಅಥವಾ ಅವರ ಆರಾಧ್ಯರು? ಅಲ್ಲಾಹುವಿನೊಂದಿಗೆ ಅನ್ಯ ಆರಾಧ್ಯರಿರುವರೇ? ಅವರು ಸಹಭಾಗಿತ್ವ ಮಾಡುವುದರಿಂದೆಲ್ಲ
ಅಲ್ಲಾಹು ಅತ್ಯುನ್ನತನಾಗಿರುವನು. أَمَّن يَبْدَأُ الْخَلْقَ ثُمَّ يُعِيدُهُ وَمَن يَرْزُقُكُم مِّنَ السَّمَاءِ وَالْأَرْضِ أَإِلَٰهٌ مَّعَ اللَّهِ قُلْ هَاتُوا بُرْهَانَكُمْ إِن كُنتُمْ صَادِقِينَ. ಅಥವಾ ಸೃಷ್ಟಿಯನ್ನು ಆರಂಭಿಸಿ ತರುವಾಯ ಅದನ್ನು ಪುನರಾವರ್ತಿಸುವವನು ಮತ್ತು ಆಕಾಶದಿಂದ ಹಾಗೂ ಭೂಮಿಯಿಂದ ನಿಮಗೆ ಅನ್ನದಾರಗಳನ್ನು ಒದಗಿಸುವವನು ಉತ್ತಮನು, ಅಥವಾ ಅವರ ಆರಾಧ್ಯರು ಅಲ್ಲಾಹುವಿನೊಂದಿಗೆ ಅನ್ಯ ಆರಾಧ್ಯರಿರುವರೇ? ಓ ಪ್ರವಾದಿಯವರೇ, ಹೇಳಿರಿ, ನೀವು ಸತ್ಯವಂತರಾಗಿದ್ದರೆ ನಿಮ್ಮಲ್ಲಿರುವ ಪುರಾವೆಯನ್ನು ತನ್ನಿರಿ. قُل لَّا يَعْلَمُ مَن فِي السَّمَاوَاتِ وَالْأَرْضِ الْغَيْبَ إِلَّا اللَّهُ وَمَا يَشْعُرُونَ أَيَّانَ يُبْعَثُونَ. ಓ ಪ್ರವಾದಿಯವರೇ, ಹೇಳಿರಿ, ಅಲ್ಲಾಹುವಿನ ಹೊರತು ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವವರಾರೂ ಅಗೋಚರ ಜ್ಞಾನವನ್ನು ಅರಿಯಲಾರರು. ತಮ್ಮನ್ನು ಯಾವಾಗ ಪುನರುತ್ಥಾನಗೊಳಿಸಲಾಗುವುದು ಎಂಬುದನ್ನು ಅವರು ಅರಿಯಲಾರರು. بل ادارك علمهم في الآخرة بل هم في شك منها بل هم منها عمون. ಅಲ್ಲ, ಅವರ ಅರಿವು ಪರಲೋಕಕ್ಕೆ ತಲುಪಿ ನಿಂತಿದೆ. ಅಲ್ಲ, ಅವರು ಅದರ ಬಗ್ಗೆ ಸಂದೇಹದಲ್ಲಿರುವರು. ಅಲ್ಲ, ಅವರು ಅದರ ಬಗ್ಗೆ ಅಂಧರಾಗಿರುವರು. وقال الذين كفروا أإذا كنا ترابا وآباؤنا أإنا لمخرجون. ಅವಿಶ್ವಾಸಿಗಳು ಹೇಳಿದರು, ನಾವು ಮತ್ತು ನಮ್ಮ ಪೂರ್ವಿಕರು ಮಣ್ಣಾಗಿ ಹೋದ ಬಳಿಕ ನಮ್ಮನ್ನು ಗೋರಿಗಳಿಂದ ಹೊರತರಲಾಗುವುದೇ? لقد وعدنا هذا نحن وآباؤنا من قبل إن هذا إلا أساطير الأولين. ನಮ್ಮೊಂದಿಗೂ ಮುಂಚೆ ನಮ್ಮ ಪೂರ್ವಿಕರೊಂದಿಗೂ ಹೀಗೆಯೇ ವಾಗ್ದಾನ ಮಾಡಲಾಗಿತ್ತು. ಇವು ಪೂರ್ವಿಕರ ಪುರಾಣಗಳು ಮಾತ್ರವಾಗಿವೆ. قل سيروا في الأرض فانظروا كيف كان عاقبة المجرمين. ಓ ಪ್ರವಾದಿಯವರೇ, ಹೇಳಿರಿ, ನೀವು ಭೂಮಿಯಲ್ಲಿ ಸಂಚರಿಸಿ ಅಪರಾಧಿಗಳ ಪರ್ಯವಸಾನವು ಹೇಗಿತ್ತೆಂಬುದನ್ನು ನೋಡಿರಿ. ولا تحزن عليهم ولا تكن في ضيق مما يمكرون. ತಾವು ಅವರ ಬಗ್ಗೆ ದುಃಖಿಸದಿರಿ, ಅವರು ಹೂಡುತ್ತಿರುವ ಕುತಂತ್ರಗಳ ಬಗ್ಗೆ ತಾವು ಕಳವಳ ಪಡದಿರಿ. ويقولون متى هذا الوعد إن كنتم صادقين. ಅವರು ಹೇಳುವರು, ಈ ವಾಗ್ದಾನವು ಜಾರಿಯಾಗುವುದು ಯಾವಾಗ? ನೀವು ಸತ್ಯವಂತರಾಗಿದ್ದರೆ ಹೇಳಿರಿ. قل عسى أن يكون ردف لكم بعض الذي تستعجلون. ಹೇಳಿರಿ, ನೀವು ಆತುರ ಪಡುತ್ತಿರುವ ವಿಷಯಗಳಲ್ಲಿ ಕೆಲವು ಒಂದು ವೇಳೆ ನಿಮ್ಮ ಹಿಂದೆಯೇ ಇರಲೂಬಹುದು. وإن ربك لذو فضل على الناس ولكن أكثرهم لا يشكرون. ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಮನುಷ್ಯರೊಂದಿಗೆ ಔದಾರ್ಯವುಳ್ಳವನಾಗಿರುವನು, ಆದರೆ ಅವರಲ್ಲಿ ಹೆಚ್ಚಿನವರು ಕೃತಜ್ಞತೆ ಸಲ್ಲಿಸುವುದಿಲ್ಲ. وَإِنَّ رَبَّكَ لَيَعْلَمُ مَا تُكِنُّ صُدُورُهُمْ وَمَا يُعْلِنُونَ. ಅವರ ಹೃದಯಗಳು ಮರೆಮಾಚುವುದನ್ನು ಅವರು ಬಹಿರಂಗಪಡಿಸುವುದನ್ನು ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಅರಿಯುವನು. وَمَا مِنْ غَائِبَةٍ فِي السَّمَاءِ وَالْأَرْضِ إِلَّا فِي كِتَابٍ مُبِينٍ.
ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಅಗೋಚರವಾಗಿರುವ ಯಾವುದೂ ಇರಲಾರದು ಸ್ಪಷ್ಟವಾದ ಒಂದು ದಾಖಲೆಯಲ್ಲಿ ದಾಖಲಿಸಲಾಗಿರುವ ಹೊರತು. ಇನ್ನ ಹಾದಲ್ ಕುರ್ಆನ ಯಖುಸ್ಸು ಅಲಾ ಬನೀ ಇಸ್ರಾಯೀಲ ಅಕ್ಸರ ಅಲ್ಲದೀ ಹುಮ್ ಫೀಹಿ ಯಖ್ತಲಿಫೂನ್. ಇಸ್ರಾಯೀಲ್ ಸಂತತಿಗಳು ಭಿನ್ನಾಭಿಪ್ರಾಯ ಹೊಂದುತ್ತಿರುವ ಹೆಚ್ಚಿನ ವಿಷಯಗಳನ್ನು ಈ ಕುರ್ಆನ್ ಅವರಿಗೆ ವಿವರಿಸಿಕೊಡುತ್ತಿದೆ. ವಇನ್ನಹು ಲಹುದನ್ ವರಹ್ಮತುನ್ ಲಿಲ್ಮುಮಿನೀನ್. ಖಂಡಿತವಾಗಿಯೂ ಇದು ಸತ್ಯವಿಶ್ವಾಸಿಗಳಿಗೆ ಮಾರ್ಗದರ್ಶಿಯೂ ಕಾರುಣ್ಯವೂ ಆಗಿದೆ. ಇನ್ನ ರಬ್ಬಕ ಯಖ್ದಿ ಬೈನಹುಂ ಬಿಹುಕ್ಮಿಹಿ ವಹುವಲ್ ಅಜೀಜುಲ್ ಅಲೀಮ್. ಖಂಡಿತವಾಗಿಯೂ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ತನ್ನ ವಿಧಿಯ ಮೂಲಕ ಅವರ ಮಧ್ಯೆ ತೀರ್ಪು ನೀಡುವನು. ಅವನು ಪ್ರತಾಪಶಾಲಿಯೂ ಸರ್ವಜ್ಞನೂ ಆಗಿರುವನು. ಫತವಕ್ಕಲ್ ಅಲಲ್ಲಾಹ್ ಇನ್ನಕ ಅಲಲ್ ಹಕ್ಕಿಲ್ ಮುಬೀನ್. ಆದ್ದರಿಂದ ತಾವು ಅಲ್ಲಾಹುವಿನ ಮೇಲೆ ಭರವಸೆಯನ್ನಿಡಿರಿ, ಖಂಡಿತವಾಗಿಯೂ ತಾವು ಸ್ಪಷ್ಟವಾದ ಸತ್ಯದಲ್ಲಿರುವಿರಿ. ಇನ್ನಕ ಲಾ ತುಸ್ಮಿಉಲ್ ಮೌತಾ ವಲಾ ತುಸ್ಮಿಉಸ್ ಸುಮ್ಮದ್ ದುಆ ಇದಾ ವಲ್ಲೌ ಮುದ್ಬಿರೀನ್. ಮರಣ ಹೊಂದಿದವರನ್ನು ಆಲಿಸುವಂತೆ ಮಾಡಲು ಖಂಡಿತವಾಗಿಯೂ ತಮಗೆ ಸಾಧ್ಯವಾಗದು. ಕಿವುಡರು ಬೆನ್ನು ತೋರಿಸಿ ವಿಮುಖರಾದರೆ ಅವರಿಗೆ ಕರೆಯನ್ನು ಆಲಿಸುವಂತೆ ಮಾಡಲು ತಮಗೆ ಸಾಧ್ಯವಾಗದು. ವಮಾ ಅಂತ ಬಿಹಾದಿಲ್ ಉಮ್ಯಿ ಅನ್ ضلالتهم ಇನ್ ತುಸ್ಮಿഉ ಇಲ್ಲಾ ಮನ್ ಯುಮಿನು ಬಿಆಯಾತಿನಾ ಫಹುಂ ಮುಸ್ಲಿಮೂನ್. ಕುರುಡರನ್ನು ಅವರ ದುರ್ಮಾರ್ಗದಿಂದ ಸನ್ಮಾರ್ಗಕ್ಕೆ ತರಲು ತಮಗೆ ಸಾಧ್ಯವಾಗದು. ನಮ್ಮ ದೃಷ್ಟಾಂತಗಳಲ್ಲಿ ವಿಶ್ವಾಸವಿಡುವವರಿಗೆ ಮತ್ತು ತನ್ಮೂಲಕ ಶರಣಾಗುವವರಿಗೆ ಹೊರತು ಇನ್ನಾರಿಗೂ ಆಲಿಸುವಂತೆ ಮಾಡಲು ತಮಗೆ ಸಾಧ್ಯವಾಗದು. ವಇದಾ ವಕಅಲ್ ಕೌಲು ಅಲೈಹಿಂ ಅಖ್ರಜ್ನಾ ಲಹುಂ ದಾಬ್ಬತನ್ ಮಿನಲ್ ಅರ್ದಿ تكلمهم أن الناس كانوا بآياتنا لا يوقنون. ಆ ವಚನವು ಅವರ ಮೇಲೆ ಸಂಭವಿಸಿದರೆ ನಾವು ಅವರಿಗಾಗಿ ಭೂಮಿಯಿಂದ ಒಂದು ಜೀವಿಯನ್ನು ಹೊರತರುವೆವು. ಮನುಷ್ಯರು ನಮ್ಮ ದೃಷ್ಟಾಂತಗಳಲ್ಲಿ ದೃಢ ವಿಶ್ವಾಸವಿಡದವರಾಗಿರುವರು ಎಂದು ಅದು ಅವರೊಂದಿಗೆ ಮಾತನಾಡುವುದು. وَيَوْمَ نَحْشُرُ مِنْ كُلِّ أُمَّةٍ فَوْجًا مِّمَّنْ يُكَذِّبُ بِآيَاتِنَا فَهُمْ يُوزَعُونَ. ನಾವು ಪ್ರತಿಯೊಂದು ಸಮುದಾಯದಿಂದಲೂ ನಮ್ಮ ದೃಷ್ಟಾಂತಗಳನ್ನು ನಿಷೇಧಿಸುವ ಒಂದು ಗುಂಪನ್ನು ಒಟ್ಟುಗೂಡಿಸುವ ಹಾಗೂ ತರುವಾಯ ಅವರನ್ನು ಸಾಲು ಸಾಲಾಗಿ ನಿಲ್ಲಿಸಲಾಗುವ ದಿನ. ಹತ್ತಾ ಇದಾ ಜಾಊ ಕಾಲ ಅಕذبتم ಬಿಆಯಾತಿ ವಲಂ ತುಹೀತು ಬಿಹಾ ಇಲ್ಮನ್ ಅಮ್ ಮಾದಾ ಕುಂತುಂ ತಅಮಲೂನ್. ಕೊನೆಗೆ ಅವರು ಬಂದಾಗ ಅವನು ಅಂದರೆ ಅಲ್ಲಾಹು ಹೇಳುವನು, ನನ್ನ ದೃಷ್ಟಾಂತಗಳ ಬಗ್ಗೆ ಸ್ವಲ್ಪವೂ ಅರ್ಥ ಮಾಡಿಕೊಳ್ಳದೆ ನೀವು ಅವುಗಳನ್ನು ನಿಷೇಧಿಸಿದಿರಾ ಅಥವಾ ನೀವು ಮಾಡುತ್ತಿದ್ದುದಾದರೂ ಏನು? ವವಕಅಲ್ ಕೌಲು ಅಲೈಹಿಂ ಬಿಮಾ ظಲಮೂ ಫಹುಂ ಲಾ ಯಂತಿಕೂನ್. ಅವರು ಅಕ್ರಮವೆಸಗಿದ ಕಾರಣದಿಂದಾಗಿ ಶಿಕ್ಷೆಯ ವಚನವು ಅವರ ಮೇಲೆ ಸಂಭವಿಸಿತು. ಆಗ ಅವರು ಏನನ್ನೂ ಮಾತನಾಡಲಾರರು. ಅಲಂ ಯರೌ ಅನ್ನಾ ಜಅಲ್ನಾ ಅಲ್-ಲೈಲ ಲಿಯಸ್ಕುನೂ ಫೀಹಿ ವನ್-ನಹಾರ ಮುಬ್ಸಿರಾ ಇನ್ನ ಫೀ ذلك ಲಆಯಾತಿನ್ ಲಿಕೌಮಿನ್ ಯುಮಿನೂನ್. ನಾವು ಅವರಿಗೆ ರಾತ್ರಿಯನ್ನು ನೆಮ್ಮದಿ ಪಡೆಯಲಿಕ್ಕಿರುವುದಾಗಿ ಮತ್ತು ಹಗಲನ್ನು ಪ್ರಕಾಶವುಳ್ಳದ್ದಾಗಿ ಮಾಡಿರುವುದನ್ನು ಅವರು ಕಂಡಿಲ್ಲವೇ?
ವಿಶ್ವಾಸವಿಡುವ ಜನರಿಗೆ ಖಂಡಿತವಾಗಿಯೂ ಅದರಲ್ಲಿ ದೃಷ್ಟಾಂತಗಳಿವೆ. ويوم ينفخ في الصور ففزع من في السماوات ومن في الأرض إلا من شاء الله وكل أتوه داخرين. ಕಹಳೆಯಲ್ಲಿ ಊದಲಾಗುವ ದಿನ, ಆಗ ಆಕಾಶಗಳಲ್ಲಿರುವವರು ಮತ್ತು ಭೂಮಿಯಲ್ಲಿರುವವರು ಭಯವಿಹ್ವಲರಾಗುವರು. ಅಲ್ಲಾಹು ಇಚ್ಛಿಸಿದವರ ಹೊರತು ಎಲ್ಲರೂ ವಿನಮ್ರರಾಗಿ ಅವನ ಬಳಿಗೆ ಬರುವರು. وترى الجبال تحسبها جامدة وهي تمر مر السحاب صنع الله الذي أتقن كل شيء إنه خبير بما تفعلون. ಪರ್ವತಗಳನ್ನು ತಾವು ಕಾಣುವಾಗ ಅವು ಅಚಲವಾಗಿ ನಿಂತಿರುವುದೆಂದು ತಾವು ಭಾವಿಸುವಿರಿ, ಆದರೆ ಅವು ಮೋಡಗಳು ಚಲಿಸುವಂತೆ ಚಲಿಸುವು. ಅದು ಎಲ್ಲವನ್ನೂ ಕರಾರುವಾಕ್ಕುಗೊಳಿಸಿದ ಅಲ್ಲಾಹುವಿನ ಕ್ರಿಯೆಯಾಗಿದೆ. ಖಂಡಿತವಾಗಿಯೂ ನೀವು ಮಾಡುತ್ತಿರುವುದರ ಬಗ್ಗೆ ಅವನು ಸೂಕ್ಷ್ಮವಾಗಿ ಅರಿಯುವವನಾಗಿರುವನು. من جاء بالحسنة فله خير منها وهم من فزع يومئذ آمنون. ಯಾರಾದರೂ ಒಳಿತಿನೊಂದಿಗೆ ಬಂದರೆ ಅಂದು ಅವನಿಗೆ ಅದಕ್ಕಿಂತಲೂ ಉತ್ತಮವಾಗಿರುವುದು ಸಿಗುವುದು. ಅಂದು ಭಯವಿಹ್ವಲತೆಯಿಂದ ಅವರು ಸುರಕ್ಷಿತರಾಗಿರುವರು. ومن جاء بالسيئة فكبت وجوههم في النار هل تجزون إلا ما كنتم تعملون. ಯಾರಾದರೂ ಕೆಡುಕಿನೊಂದಿಗೆ ಬಂದರೆ ಅವರು ಮುಖಗಳು ಕೆಳಗಾಗಿ ನರಕಾಗ್ನಿಯಲ್ಲಿ ಬೀಳುವರು. ನೀವು ಮಾಡಿರುವುದಕ್ಕಲ್ಲದೆ ನಿಮಗೆ ಪ್ರತಿಫಲವನ್ನು ನೀಡಲಾಗುವುದೇ. إنما أمرت أن أعبد رب هذه البلدة الذي حرمها وله كل شيء وأمرت أن أكون من المسلمين. ಹೇಳಿರಿ, ನನ್ನೊಂದಿಗೆ ಆಜ್ಞಾಪಿಸಲಾಗಿರುವುದು ಈ ಪಟ್ಟಣವನ್ನು ಪವಿತ್ರಗೊಳಿಸಿದ ಇದರ ರಬ್ಬನ್ನು, ಅಂದರೆ ಇದರ ಪರಿಪಾಲಕನನ್ನು ಆರಾಧಿಸಬೇಕೆಂದು ಮಾತ್ರವಾಗಿದೆ. ಎಲ್ಲ ವಸ್ತುಗಳೂ ಅವನದ್ದಾಗಿವೆ. ನಾನು ಶರಣಾದವರ ಪೈಕಿ ಸೇರಿದವನಾಗಬೇಕೆಂದು ನನ್ನೊಂದಿಗೆ ಆಜ್ಞಾಪಿಸಲಾಗಿದೆ. وأن أتلو القرآن فمن اهتدى فإنما يهتدي لنفسه ومن ضل فقل إنما أنا من المنذرين. ಕುರ್ಆನನ್ನು ಓದಿಕೊಡುವಂತೆಯೂ ನನ್ನೊಂದಿಗೆ ಆಜ್ಞಾಪಿಸಲಾಗಿದೆ. ಆದ್ದರಿಂದ ಯಾರಾದರೂ ಸನ್ಮಾರ್ಗದಲ್ಲಾದರೆ ಅವನು ಸನ್ಮಾರ್ಗದಲ್ಲಾಗುವುದು ಅವನ ಸ್ವಹಿತಕ್ಕೇ ಆಗಿದೆ. ಯಾರಾದರೂ ದಾರಿ ತಪ್ಪಿದರೆ ತಾವು ಹೇಳಿರಿ, ನಾನು ಮುನ್ನೆಚ್ಚರಿಕೆಗಾರರಲ್ಲಿ ಸೇರಿದ ಒಬ್ಬನು ಮಾತ್ರವಾಗಿರುವೆನು. وقل الحمد لله سيريكم آياته فتعرفونها وما ربك بغافل عما تعملون. ಹೇಳಿರಿ, ಅಲ್ಲಾಹುವಿಗೆ ಸ್ತುತಿ, ಅವನು ತನ್ನ ದೃಷ್ಟಾಂತಗಳನ್ನು ನಿಮಗೆ ತೋರಿಸಿಕೊಡುವನು, ಆಗ ನೀವು ಅದನ್ನು ಅರಿತುಕೊಳ್ಳುವಿರಿ. ನೀವು ಮಾಡುತ್ತಿರುವ ಯಾವುದರ ಬಗ್ಗೆಯೂ ತಮ್ಮ ರಬ್, ಅಂದರೆ ತಮ್ಮ ಪರಿಪಾಲಕ, ಅಲಕ್ಷ್ಯನಲ್ಲ.